ಈ ಒಂದತ್ತು ಊಟ ಆದರೂ ಬಿಡ್ಬೋದು, ಈ ಕವಳ ತಿಂದೆ ಇರೋಕ್ಕಾಗಲ್ಲ ಮಾಡ್ರೆ. ಹಾಂ, ಇದು ಸಿಲ್ವರ್ ಮರ ಒಂದು ಮನೆಗೆ ಬೀಳಂಗಾಗಿದೆ. ಅದನ್ನು ಈಗ ಕೇಬಲ್ ಕಟ್ಟಿ ಎಲ್ಲ ಸರಿ ಮಾಡ್ತಾಯಿದ್ದೀವಿ. ಇಲ್ಲಾಂದರೆ ಮಳೆಗಾಲದಲ್ಲಿ ಗಾಳಿ ಮತ್ತು ಮಳೆಗೆ ಎಲ್ಲ ರಾತ್ರಿ ಮಲಗಿದ್ದಾಗ ಮನೆಗೆ ಬೀಳೋದು, ಮನೆ ಹಂಚಿಗೆ. ಈ ಕೇಬಲನ್ನು ಈಗ ಸಿಲ್ವರ್ ಮರಗೆ ಆ ಕಡೆ ಜಾಯಿಂಟ್ ಕೊಟ್ಟಿದ್ದೀವಿ. ಇದನ್ನು ಇವಾಗ ಈ ಕಾಡು ಸಿಕ್ಕಾಪಟ್ಟೆ ಮುಳ್ಳು, ಅಲ್ಲೊಂದು ಅಕೇಶ ಗುತ್ತಿ ಕಾಣ್ತಿರ್ಬೋದು ನಿಮಗೆ, ಬ್ಲರ್ರು. ಈ ಬಲ್ಲೆ ಒಳಗೆ ಹೋಗಿ ಕಟ್ಟಬೇಕು. ಈಗ ಈ 100 ರೂಪಾಯಿ ಗೊಪ್ಪೆ, ಇದು ಈ 100 ರೂಪಾಯಿ ಹೋಯ್ತು, ಲಾಸೆ. ಅರ್ಧ ಹೊತ್ತದ ಕಂಡ್ರ ಇದರೊಳಗೆ ಹೋದ್ರೆ. ಈಗ ಇದು ಹರಿದೋದ್ರೂ ತೊಂದರೆ ಇಲ್ಲ, 100 ರೂಪಾಯಿ ಆಸೆ ಮಾಡ್ಕೊಂಡು ಮತ್ತೆ ನಾವು ಬಿಟ್ಟರೆ ಮನೆ ಮಾಡು ಟೈ ಪುಸ್ ಆಗ್ತದೆ. ಅಂತೂ ಈಗ ಬಲ್ಲೆ ಹೊಡಿ ಮಾಡಿ ನಂಗೆ ಗೊತ್ತಿಲ್ಲ. ಈಗ ಫಸ್ಟ್ ಬಲ್ಲೆ ಹೊಡಿ ಮಾಡೋದು ನಾನು. ಯಾವ ಎಂಥ ಮುಳ್ಳು ಮಾರ್ರಿ, ಚಿ ನಮ್ಮ ಕೋಟೆಲ್ಲ ಓದ್ಕೊಂಡ್ರು. ಅಂತೂ ಫೈನಲಿ ಗುತ್ತಿ ಕಟ್ಟಿದ್ವಿ. ಇನ್ನು ಯಾವುದು ಮರೀ ಜಿಗಳ ಬೇಡ ಮಾರ್ರಿ. ಚಿ ರಕ್ತ ಕುಡಿತಿದೆ. ಅಯ್ಯೋ, ಎಷ್ಟು ಜಾಗ. ಇದೆಲ್ಲ ನಮಗೆ ಪಾಪದ ರೈತರಿಗೆಲ್ಲ ಕೊಡ್ಬೋದ್ರಿ. ಒಂದೊಂದು 4 ಅಡಿಕೆ ಮರ 4 ಏನೋ ಒಂದು ಬದುಕೊಂತಿದ್ವಿ. ಫಾರೆಸ್ಟ್ ಅದಕ್ಕೂ ಬಿಡಲ್ಲ ಮಾರ್ರೆ. ಎಲ್ಲ ಬೇಲಿ ಹಾಕಿದ್ರೆ ನಾವು ಬೇಲಿ ಹಾಕಿದ್ರೆ ಕೇಳೋರು ಎಷ್ಟು ಜನ ಬೇಕು. ಈ ಊರೇ ಬೇಲಿ ಹಾಕಿದ್ರೆ ಮಾರ್ರೆ. ಓ ದೇವ್ರೆ. ನೆಕ್ಸ್ಟು ಒಂದು ಬಕೆಟು, ಒಂದು ದೋಟಿ. ಆಮಟೆಕಾಯಿ ಬೆಳೆದು ಹೋಗಿದೆ ಕಣ್ರ. ಕುಯ್ಬೇಕು ಈಗ ಈ ಮಳೆಗಾಲದಾಗ. ಆಮಟೆಕಾಯಿ ಸಾರು ಮಾಡಿ ಊಟ ಮಾಡೋಕ್ಕೆ ಫಸ್ಟ್ ಆಗ್ತದೆ. ಮಣ್ಣಗೆ ಬಿತ್ತು ಮಾರ್ರೆ. ಕಿತ್ಲಣ್ಣು, ಕೆರೆಹಣ್ಣು. ಎಂತ ಸ್ವೀಟ್ ಇದೆ ಮಾತ್ರ. ಸಕ್ಕರೆ ಸ್ವೀಕರಿಸಿದ ಪೇಟಿಎಂ ಪೇಮೆಂಟ್ನ ಮೊತ್ತ 15 ರೂಪಾಯಿಗಳು. ಇಂಥ ಮಳೆ ಬಂದರೂ ನಿಮಗೆ ತಪ್ಪಾಗಿಲ್ಲ ರೀ. ಸಕ್ಕರೆ ಹಂಗೆ ಒಂದು ಸ್ವಲ್ಪ ಈ ಬಟರ್ ಫ್ರೂಟ್, ಬೆಣ್ಣೆಹಣ್ಣು ಅಂತೀವಲ್ಲ, ಅದನ್ನೆಲ್ಲ ಸ್ವಲ್ಪ ಕುಯ್ಯೋದಿತ್ತು. ಈ ಸಲ ಸೈಜು ಭಾರಿ ಸಣ್ಣ.